ಶಿವಣ್ಣ ಆಯ್ತು, ಈಗ ಮತ್ತೊಬ್ಬ ಸ್ಟಾರ್ ನಟನಿಗೆ ಕ್ಯಾನ್ಸರ್. ವೆಕೇಶನ್ ಗಾಸಿಪ್ಗೆ ಬ್ರೇಕ್. ಪಿಆರ್ ಟೀಮ್ ಏನಂತು? ಇತ್ತೀಚೆಗಿನ್ನೂ ಶಿವಣ್ಣರಿಗೆ ಕ್ಯಾನ್ಸರ್ ಅನ್ನೋ ಹೆಮ್ಮಾರಿ ಬೆಂಬಿಡದೆ ಕಾಡಿತ್ತು. ಛಲಬಿಡದ ಶಿವಣ್ಣ ಕ್ಯಾನ್ಸರ್ ಗೆದ್ದು ತಾಯ್ನಾಡಿಗೆ ಮರಳಿ ಪುನಃ ಬಣ್ಣ ಹಚ್ಚಲು ರೆಡಿಯಾಗಿದ್ದಾರೆ. ಈ ಮಧ್ಯೆ ಮತ್ತೋರ್ವ ಸ್ಟಾರ್ ಹೀರೋಗೆ ಕ್ಯಾನ್ಸರ್ ಒಕ್ಕರಿಸಿಕೊಂಡಿದೆ ಎಂಬ ಸುದ್ದಿ ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಓಡಾಡ್ತಾ ಇದೆ. ನಿಜವಾಗಿಯೂ ಆ ಸ್ಟಾರ್ ನಟನಿಗೆ ಕ್ಯಾನ್ಸರ್ ಬಂದಿದೆಯಾ ಅಥವಾ ಗಾಸಿಪ್ ಹಬ್ಬಿಸುತ್ತಿದ್ದಾರಾ ಅನ್ನೋ ರಿಯಾಲಿಟಿ ಚೆಕ್ ನೋಡೋದಾದ್ರೆ, ಹೌದು, ಶಿವಣ್ಣಗೆ ಕ್ಯಾನ್ಸರ್ ಇರೋ ವಿಚಾರ ತಿಳಿದ ಬಳಿಕ ಫ್ಯಾನ್ಸ್ ಭಯಗೊಂಡಿದ್ರು. ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆದ ಅವರು ಈಗ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ. ಕ್ಯಾನ್ಸರ್ನಿಂದ ಚೇತರಿಸಿಕೊಂಡು ಮತ್ತೆ ಸಿನಿಮಾ ಕೆಲಸಕ್ಕೆ ಮರಳಿದ್ದಾರೆ. ಹೀಗಿರುವಾಗಲೇ ಸ್ಟಾರ್ ಹೀರೋ ಒಬ್ಬರಿಗೆ ಕ್ಯಾನ್ಸರ್ ಇರೋ ಬಗ್ಗೆ ಸುದ್ದಿ ಹರಿದಾಡಿತ್ತು. ಈ ವಿಚಾರ ಕೇಳಿ ಆ ನಟನ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿದೆ. ಅಷ್ಟಕ್ಕೂ ಕ್ಯಾನ್ಸರ್ ಇದೆ ಎಂದು ಸುದ್ದಿ ಹಬ್ಬಿಸಿದ್ದು ಯಾರ ಬಗ್ಗೆ? ನಿಜವಾಗಿಯೂ ಅವರಿಗೆ ಕ್ಯಾನ್ಸರ್ ಇದೆಯಾ ಅನ್ನೋದನ್ನ ನೋಡೋದಾದ್ರೆ, ಮಲಯಾಳಂ ಮೆಗಾಸ್ಟಾರ್ ಮಮ್ಮುಟ್ಟಿ ಅವರ ಬಗ್ಗೆ ಈ ಸುದ್ದಿ ಓಡಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಎಸ್, ಮಮ್ಮುಟ್ಟಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಮಲಯಾಳಂ ಸಿನಿರಂಗದಲ್ಲಿ ಅವರ ಬೇಡಿಕೆ ಹಾಗೇ ಇದೆ. ಮಮ್ಮುಟ್ಟಿ ಅವರಿಗೆ 73 ವರ್ಷ ವಯಸ್ಸು ಆಗಿದ್ರು. ಅವರ ಕ್ರೇಜ್ ಹಾಗೇ ಇದೆ. ಈ ವಯಸ್ಸಿನಲ್ಲಿಯೂ ಅವರು ಶ್ರಮವಹಿಸಿ ಸಿನಿಮಾ ಮಾಡ್ತಾ ಇದ್ದಾರೆ. ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋ ಸುದ್ದಿ ಹುಟ್ಕೊಂಡಿತ್ತು. ಅವರು ಸಿನಿಮಾ ಕೆಲಸಗಳ ಮಧ್ಯೆ ಈ ಸುದ್ದಿಯ ಬಗ್ಗೆ ಮಮ್ಮುಟ್ಟಿ ತಂಡದವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಮ್ಮುಟ್ಟಿ ಅವರು ಸದ್ಯ ವೆಕೇಶನ್ ನಲ್ಲಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಕ್ಯಾನ್ಸರ್ ಇಲ್ಲ. ಈ ವಿಚಾರ ಸತ್ಯವಲ್ಲ ಎಂದು ತಂಡದ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ರಂಜಾನ್ ಕಾರಣಕ್ಕೆ ಮಮ್ಮುಟ್ಟಿ ಅವರು ಉಪವಾಸ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಬ್ರೇಕ್ ಪಡೆದಿದ್ರು. ಸದ್ಯಕ್ಕೆ ಅವರು ವೆಕೇಶನ್ಗೆ ತೆರಳಿದ್ದು ಶೀಘ್ರವೇ ಶೂಟ್ಗೆ ಮರಳಲಿದ್ದಾರೆ ಎಂದು ಮಮ್ಮುಟ್ಟಿ ಅವರ ತಂಡದವರು ಹೇಳಿದ್ದಾರೆ. ಅಂದಹಾಗೆ ಮಮ್ಮುಟ್ಟಿ ಅವರಿಗೆ ಕರುಳಿನ ಕ್ಯಾನ್ಸರ್ ಇದೆ. ಇದು ಆರಂಭಿಕ ಹಂತದಲ್ಲಿದೆ ಎಂದು ಯಾರೋ ಕಿಡಿಗೇಡಿಗಳು ಪೋಸ್ಟ್ ಅನ್ನು ವೈರಲ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಊಹಾಪೋಹಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ಮಮ್ಮುಟ್ಟಿ ಪಿಆರ್ ಟೀಮ್ ರಿಯಾಕ್ಟ್ ಮಾಡಿದ್ದು, ಅಂತಹ ಯಾವುದೇ ರೀತಿಯ ಊಹಾಪೋಹಗಳಿಗೆ ತಲೆಕೆಡಿಸಿಕೊಳ್ಳಬೇಡಿ. ಅವರಿಗೆ ಏನೂ ಆಗಿಲ್ಲ. ಅವರು ರಂಜಾನ್ ಉಪವಾಸದಲ್ಲಿರೋ ಕಾರಣ ವೆಕೇಶನ್ ನಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಅವರಿಗೆ ಏನೂ ಆಗಿಲ್ಲ ಎಂದು ತಿಳಿಸಿದ್ದಾರೆ. ಯಾರೋ ಬೇಕಂತಲೇ ಇಂತಹ ಸುದ್ದಿಯನ್ನ ಹಬ್ಬಿಸುತ್ತಿರುವುದು. ಅಂತಹವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಇನ್ನು ಸಾಕಷ್ಟು ಸಿನಿಮಾದಲ್ಲಿ ಮಮ್ಮುಟ್ಟಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಸದ್ಯಕ್ಕೆ ರಂಜಾನ್ ಉಪವಾಸದಲ್ಲಿರೋ ಅವರು ವೆಕೇಶನ್ ತೆರಳಿದ್ದಾರೆ ಎನ್ನಲಾಗಿದೆ. ಮಮ್ಮುಟ್ಟಿ ಅಭಿನಯದ ಬಜೋಕಾ ಎಂಬ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಇದೇ ಸಿನಿಮಾದಲ್ಲಿ ಅವರ ಕುರಿತು ಈ ರೀತಿ ಗಾಸಿಪ್ ಹಬ್ಬಿಸಿರುವುದು ಅವರ ಅಭಿಮಾನಿಗಳಿಗೆ ಸಹಿಸಿಕೊಳ್ಳಲಾಗದಷ್ಟು ನೋವನ್ನುಂಟು ಮಾಡಿದೆ. ಸದ್ಯಕ್ಕೆ ರಂಜಾನ್ ಉಪವಾಸವೆಂದು ಸ್ವಲ್ಪ ರೆಸ್ಟ್ ನಲ್ಲಿದ್ದಾರೆ ಎಂದು ಅವರ ಪಿಆರ್ ಟೀಮ್ ಸ್ಪಷ್ಟನೆ ಕೊಟ್ಟು ಈ ವಿಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ.